ನಮಸ್ತೆ ಗೆಳೆಯರೇ. ಧಾರವಾಡದಲ್ಲಿ ಬೀದಿಗಿಳಿದ್ರು ಸಾವಿರಾರು ವಿದ್ಯಾರ್ಥಿಗಳು. ರಾಜ್ಯ ಸರ್ಕಾರದ ನೇಮಕಾತಿಗಳಿಗೆ ಇಲ್ಲವೇ ಇಲ್ಲ. ಕಾಲಮಿತಿ, ಬರೀ ವಿಳಂಬ ನೀತಿ. ನೇಮಕಾತಿಗಳು ಅಧೋಗತಿ, ಅಭ್ಯರ್ಥಿಗಳಿಗೆ ಕಾಯೋ ಫಜೀತಿ. ಲಕ್ಷಾಂತರ ನೊಂದ ಅಭ್ಯರ್ಥಿಗಳು ಕೇಳುತ್ತಾರೆ. ಸುಮಾರು 2 ವರ್ಷಗಳಿಂದ ನೇಮಕಾತಿ ನಡೆಯದೇ ಇಲ್ಲ. ಅತ್ತ ಬೇರೆ ಕೆಲಸಕ್ಕೂ ಸೇರದೆ, ಇತ್ತ ಸರ್ಕಾರಿ ಕೆಲಸಕ್ಕೂ ಸಿಗದೆ ಪರದಾಡುವ ಪರಿಸ್ಥಿತಿ ನಮ್ಮದಾಗಿದೆ. ಹೆಣ್ಣು ಮಕ್ಕಳ ಪರಿಸ್ಥಿತಿಯಂತೂ ಕೇಳುತ್ತಿರದು. ಒಳ ಮೀಸಲಾತಿ ಸೇರಿದಂತೆ ವಿವಿಧ ಕಾರಣಗಳಿಂದ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ವರ್ಷಗಟ್ಟಲೆ ನೆನೆಗುಂದಿಗೆ ಬಿದ್ದಿವೆ. ಕಾರಣ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಬೇಕೆಂದು ವಿದ್ಯಾರ್ಥಿಗಳ ಸಂಘಟನೆಗಳು 25/9/2025ರಂದು ಧಾರವಾಡ ನಗರದ ಶ್ರೀನಗರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದವು. ವಯೋಮಿತಿ ಹೆಚ್ಚಳ ಹಾಗೂ ನೇಮಕಾತಿ ವಿಷಯವಾಗಿ ಬೃಹತ್ ಪಾದಯಾತ್ರೆಯಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳೇ ಮಾಡುವ ಬೃಹತ್ ಪಾದಯಾತ್ರೆ ಮೂಲಕ ಶಾಂತಿಯುತವಾಗಿ ಪ್ರತಿಭಟನೆ ನಡೆದಿದೆ. ಸಾವಿರಾರು ವಿದ್ಯಾರ್ಥಿಗಳು ಧಾರವಾಡ ಜುಬ್ಲಿ ಸರ್ಕಲ್ ವೃತ್ತದಲ್ಲಿ ಸೇರಿದ್ದರು. 15,000ಕ್ಕಿಂತ ಹೆಚ್ಚು ಜನರು ಸೇರಿದ್ದರು. ಶಾಂತಿಯುತವಾಗಿ ಪ್ರತಿಭಟನೆ ನಡೆಯಿತು. ಧಾರವಾಡ, ಬೆಳಗಾವಿ, ರಾಯಚೂರು, ವಿಜಯಪುರ, ಗೋಕಾಕ, ಹಾವೇರಿ, ಕಿತ್ತೂರು ಹೀಗೆ ಹಲವಾರು ಊರುಗಳಿಂದ ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರ ನೇಮಕಾತಿ ಶೀಘ್ರವೇ ಪ್ರಾರಂಭಿಸಬೇಕೆಂದು ವಿನಂತಿ ಮಾಡಿಕೊಂಡರು. ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಓದುಗ ಜೊತೆಗೆ ಹೋಟೆಲ್, ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡುತ್ತಾ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಾರೆ. ಧಾರವಾಡ, ವಿಜಯಪುರ, ಬೆಂಗಳೂರು ಹೀಗೆ ಹಲವಾರು ಕರ್ನಾಟಕದಾದ್ಯಂತ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಕನಸಿನ ಹುದ್ದೆಯನ್ನು ಪಡೆಯಲು ಹಗಲು ರಾತ್ರಿ ಎನ್ನದೇ ಕಷ್ಟಪಡುತ್ತಿದ್ದಾರೆ. ಸರ್ಕಾರ ಆದಷ್ಟು ಬೇಗ ನೇಮಕಾತಿ ಪ್ರಾರಂಭಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.